ಇನ್ನೊಂದು ಜೋಕ್ ಹೇಳ್ತೀನಿ ಕೇಳಿ. ಹೇ ವಿದ್ಯಾ, ನನ್ನ ಹುಡುಕ್ತಾ ಇದ್ದಾಗಿತ್ತು ನಾನು ನಿನ್ನ. ನೋ ವೇ. ನೋ ವೇ. ಹೇ 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 ನೀನ್ ನನ್ನ ಹುಡುಕ್ತಾ ಇರಲಿಲ್ಲ. ಆಹಾ, ಸ್ಯಾರಿ ಸೆಲೆಕ್ಷನ್ಸ್ ಹಾ ಲೇಡೀಸ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಾನು ಸೇರ್ಕಪ್ಪ. ಉಪ್ಸ್, ಸಾರಿ. ಪರವಾಗಿಲ್ಲ. ನೀವು? ನಾನು ಸೌಮ್ಯ. ಬ್ಯೂಟಿಫುಲ್ ನೇಮ್. ಹಾ, ಮದುವೆ ಹೆಣ್ಣು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳ? ಇಲ್ಲಪ್ಪ, ಇನ್ನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅವಳು. ನಾನ್ ಮದುವೆ ಗಂಡಾಗಿದ್ರೆ ನನ್ ಮದುವೆ ಆಗೋಳಿಗೆ ಈ ಗ್ರೀನ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾ ಇದ್ದೆ. ಅಮ್ಮ, ಆ ಗ್ರೀನ್ ಸ್ಯಾರಿ ನನಗೆ ಇಷ್ಟ ಇಲ್ಲ. ಆ ಆರೆಂಜ್ ಸ್ಯಾರಿನ ತಗೊಳ್ಳಿ. ಓಕೆ. ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ? ಚಂಡಿ ಜಾತಿಯವಳು. ನಾನು ಇಷ್ಟಪಟ್ಟಿದ್ದೆ ನೀನು ಇಷ್ಟಪಡಲ್ಲ ಅಂತ ನನಗೆ ಗೊತ್ತು. ಅದಕ್ಕೆ ನಂಗೆ ಆರೆಂಜ್ ಸ್ಯಾರಿ ಇಷ್ಟ ಇದ್ರು ಗ್ರೀನ್ ಸ್ಯಾರಿ ಅಂದೆ. ಚಿಕ್ಕಮ್ಮ, ನಾನು ಈ ಗ್ರೀನ್ ಸ್ಯಾರಿ ತಗೊಳ್ಳ? ಅದನ್ನು ಕೇಳ್ಬೇಕಾ? ಅದಕ್ಕೆ ತಾನೇ ತರಿಸಿರೋದು. ಇಟ್ಕೋ. ಬಾಸಿ ಕೆಡುವ್ರಿ ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡವನು. ಎಲ್ಲೋ ಹಾಳಾಗೋಗಿದ್ದೆ. ಮನೇಲಿ ಎಲ್ಲರೂ ಹುಡುಕ್ತಾರೆ. ನೀನು ಹುಡುಕದೆ ಏನ್ ಮಾಡ್ತಾರೆ? ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ? ಅದ್ ಸರಿ, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಹುಡುಕಿ ಕರ್ಕೊಂಬರೋಷ್ಟ್ರಲ್ಲಿ ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ಟಮಟೆ ಬಾರ್ಸೋರ್ನ, ಶಂಕ ಓದೋರ್ನ ಯಜಮಾನ್ರು ಕರ್ಕೊಂಬರಕ್ ಹೇಳಿದ್ರು, ಕರ್ಕೊಂಬಂದ್ಬಿಟ್ಟಿದ್ರಿ. ಇನ್ನೊಂದು ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು, ಹಾಕ್ಬಿಟ್ಟಿದೀನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೆ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರೆ. ಬಾರ್ಸೋದು ಟಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ ಅದು ಸತ್ತವ್ರ ಮನೆ ಮುಂದೆ. ಯಾರು ಶುಭ ನಡೆಯೋ ಮನೆ ಮುಂದೆ ಈ ಅಶುಭ ಹಾಕಿರೋದು? ತಿಮ್ಮರಾಯ, ಯಾರು ಅಂತ ಹೇಳು. ನೀನೇ ಅಂತ ಹೇಳು. ಒಂದ್ ನಿಮಿಷ ಸಿಕ್ಕು. ಸೌಮ್ಯ, ಹೋಗಿ ಡೈಮಂಡ್ ನೆಕ್ಲೆಸ್ ತಗೊಂಬಮ್ಮ. ಆಯ್ತು ಚಿಕ್ಕಮ್ಮ. ಸಾರಿ, ಅದು ಹೇ, ಇದು ನಾನು ನಿನ್ನೆ ನೀವಿಷ್ಟಪಟ್ಟು ಸೀರೆ. ಅದೇ ಅನ್ಕೊಂಡೆ ನಾನು. ಸೌಮ್ಯವ್ರೆ, ನಂಗೊಂದು ಡೌಟ್. ಈ ಸೀರೆಯಿಂದ ನಿಮಗೆ ಅಂದ ಹೆಚ್ಚಾಯ್ತಾ, ಇಲ್ಲ ನಿಮ್ಮಿಂದ ಈ ಸೀರೆಗೆ ಅಂದ ಬಂತ ಅಂತ ಗೊತ್ತಾಗ್ತಾ ಇಲ್ಲ. ಎರಡೂ ಅಲ್ಲ, ಅದು ನೋಡೋರ್ ಕಣ್ಣಲ್ಲಿದೆ. ಸೌಮ್ಯ, ಅಮ್ಮ ನೆಕ್ಲೆಸ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಹೋಗು. ಮದುವೆ ಹೆಣ್ಣು ರೆಡಿ ಮಾಡಾಯ್ತಾ? ಇನ್ನೇನ್ ಮುಗೀತು. ಅದೇ ದೃಷ್ಟಿ ಬಟ್ಟೆ ಇಟ್ಟಿಲ್ವಲ್ಲ? ನನ್ ಮಗಳಿಗೆ ಯಾಕಪ್ಪ ದೃಷ್ಟಿ? ಯಾಕೆ ಅಂತ ಕೇಳೋದಕ್ಕಿಂತ ಯಾಕೆ ಇಡೋದು ಅಂತ ಕೇಳಿ. ಯಾಕೆ? ಹಾಂಗ್ ಬನ್ನಿ. ಈಗ ಮಕ್ಕದಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ಅದನ್ನ ಮುಚ್ಚಿಡಕ್ಕೆ ಅಂತ ಇಡೋದೊಂದು ಬೊಟ್ಟು. ಅದೇ ಬರ್ತಾ ಬರ್ತಾ ದೃಷ್ಟಿ ಬೊಟ್ಟು ಅಂತ ಆಗೋಯ್ತು. ಈಗ ನೀವು ಹೂ ಅಂದ್ರೆ ನಿಮ್ಮ ಮಗಳು ಏನು ಅನ್ಕೊಂಡಿಲ್ಲ ಅಂದ್ರೆ ನನಗೇನ್ ಹೆಚ್ಚು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅಲ್ಲೊಂದು ಬೊಟ್ಟು ಇಡ್ತೀನಿ. ಏನ್ ಹೇಳ್ತೀರಪ್ಪ? ಅಷ್ಟೇ ತಾನೇ? ನೀನೇನ್ ಹೊರಗ್ ನಾವ್ನ ತಗೋಪ್ಪ, ಇಡು. ಕೊಡಿ. ಏನಪ್ಪ ಇದು, ಮೂಗಿಗೆ ಇಟ್ಬಿಟ್ಟ ದೃಷ್ಟಿ ಬೊಟ್ಟು? ನಿಮ್ಮ ಮಗಳಿಗೆ ಮೂಗಿನ ತುದಿಯಲ್ಲೇ ಒಂದ್ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ.
ಮೃಷ್ಟಾನ್ನ ಭೋಜನ. ಯಜಮಾನ್ರೆ, ಎಲ್ಲೂ ನೆಮ್ಮದಿಯಾಗಿ ಊಟ ಮಾಡಿ. ನಿಮ್ಗೆ ಸ್ವಲ್ಪ ಬಡಿಸ್ಲಾ? ಸಾಕು. ಬೇಡವಾ? ನಿನ್ನ ಸಾವು ನನ್ನ ಕೈಲಿ. ಸಾಯಿ ಸಾಯಿ, ನೀನ್ ಅರ್ಥ ಮಾಡ್ತೀನಿ ಇವತ್ತು. ನಿನ್ನ ಜೀವ ನೋಡ್ತಲ್ಲ, ಇವತ್ತು ನಿನ್ನ ಹಾಳು ಏನು ಮಾಡ್ತಿದ್ಯಾ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಏನ್ ಹೇಳಿದ್ರು ನೀವು? ಏನ್ ಹೇಳ್ದೆ? ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ. ನೋಡಿ, ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಊಟ ಮಾಡ್ಬೇಕು. ಯಜಮಾನ್ರೆ, ಈಗ್ಲಾದ್ರು ಮದ್ವೆಗೆ ಹೊಸ ಬಟ್ಟೆ ಹೊಲಿಸ್ತೀರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿತ್ತು. ಅಲ್ಲ, ಪ್ರಮೋಷನ್ ಏನಾದ್ರು? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಏನು ಯಾವ ಕಚಡ ನನ್ನ ಮಗ ಇವ್ರಿಗೆ ಸ್ವೀಟ್ ಆಗ್ತದ? ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ಸೆನ್ಸ್. ಅಯ್ಯ, ತಿನ್ನಿ. ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರಾ? ಸಾರಿ, ಥ್ಯಾಂಕ್ ಯು. ಸರ್, ಈ ನನ್ನ ಮಗನ ಹತ್ರ ನೀವ್ ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ. ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ. ಅಂಕಲ್, ಕೋಪಿಸ್ಕೊಳ್ದೆ ನಗ್ನಗ್ತಾ ಮಾತಾಡ್ಕೊಂಡು ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅವನು ಹೀಗ್ ಮಾಡ್ತಿದ್ರೆ ನಾನು ಹೇಗಪ್ಪ ನಗೋದು? ಅದಕ್ಕೆ ಏನಂತ ಅಂಕಲ್, ಯಾವ್ದಾರು ಜೋಕೋ ಇಲ್ಲ ಯಾರ್ದಾರು ಕತೆ ಹೇಳ್ಕೊಂಡು ಊಟ ಮಾಡ್ಬೋದಲ್ಲ? ಹಾಗಾದ್ರೆ ನೀನೇ ಒಂದ್ ಕತೆ ಹೇಳಪ್ಪ. ಕತೆ ಕಟ್ಟೋ ವಯಸ್ಸಲ್ವಾ ನಿಮ್ದು? ಓಕೆ ಅಂಕಲ್, ನಾನು ಹೇಳ್ತೀನಿ. ಕತೆ ಬಂದು, ಒಬ್ಬ ಹಠಮಾರಿ ಹೆಣ್ಣು ಅವಳನ್ನ ಪ್ರೀತಿಸ್ತಾರೋ ಒಬ್ಬ ಮುದ್ದು ಹುಡುಗ. ನಂತರ ಅವನ್ ಕತೆ ಹೇಳ್ತೀನಿ. ಹೇಳು. ಬೇಡ ಬಿಡಿ ಅಂಕಲ್, ಅಕಸ್ಮಾತ್ ಇಲ್ಲೂ ಆ ಕ್ಯಾರೆಕ್ಟರ್ನವ್ರು ಯಾರು ಇದ್ರೆ ಅವ್ರಿಗೆ ಯಾಕೆ ಸುಮ್ಮನೆ ಕೋಪ ಬರ್ಸೋದು ಅಂತ. ಹೋಗ್ಲಿ, ಕತೆ ಬೇಡ, ಒಂದು ಹಾಡಾದ್ರೂ ಹೇಳ್ಬೋದಲ್ಲ? ದಟ್ಸ್ ಫೈನ್ ಅಂಕಲ್. ಆದ್ರೆ ನಾನು ಯಾರ ಬಗ್ಗೆ ಹಾಡ್ತಾ ಇದ್ದೀನಿ ಅಂತ ಗೊತ್ತಾ? ಯಾರ ಬಗ್ಗೆನೋ? ನನ್ನ ಲವರ್ ಬಗ್ಗೆ. ಲವ್ವರ? ಇದ್ಯಾವುದೋ ಹೊಸ ಸ್ಟೋರಿ, ನಾವ್ ಯಾವತ್ತೂ ಕಂಡೇ ಇಲ್ಲ. ಲವ್ ಎಲ್ಲರ ಕಣ್ಣಿಗೆ ಕಾಣಲ್ಲ ಬಾವ. ಹೋಗ್ಲಿ, ಈಗ ಅವಳು ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಂಕಲ್ ಅವಳು. ಇಲ್ಲ, ಎಲ್ಲಿ? ಇಲ್ಲೇ ಅಂದ್ರೆ ಇಲ್ಲಿ, ನನ್ನ ಹೃದಯದಲ್ಲಿ. ಸರಿ, ಕೊಂಕಣ ಸುತ್ತೋದ್ ಯಾಕೆ? ಮೈಲಾರಕ್ ಬಾ.